ಚೆನ್ನಮ್ಮನವರನ್ನ ಕಳ್ಕೊಂಡಂತಹ ನೋವು, ಚೆನ್ನಮ್ಮ ಅವರ ನಿಧನದ ಸುದ್ದಿ ಅತ್ಯಂತ ದುಃಖ ತಂದಿದೆ. ಎಕ್ಸ್ ಖಾತೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಅವರು ಸಂತಾಪವನ್ನು ಸೂಚಿಸಿದ್ದಾರೆ. ದೇವೇಗೌಡ ಅವರ ಕುಟುಂಬದ ಎಲ್ಲಾ ಸದಸ್ಯರಿಗೂ ಹಾಗೂ ಅಪಾರ ಬಂಧು ಬಳಗಕ್ಕೆ ನನ್ನ ತೀವ್ರವಾದ ಸಂತಾಪಗಳು. ಚೆನ್ನಮ್ಮ ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿ ಕರುಣಿಸಲಿ, ದುಃಖ ಭರಿಸುವ ಶಕ್ತಿಯನ್ನ ಕುಟುಂಬಕ್ಕೆ ಕರುಣಿಸಲಿ ಅಂತ ಎಕ್ಸ್ ಖಾತೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಸಂತಾಪವನ್ನು ಸೂಚಿಸಿದ್ದಾರೆ. ಪೋಸ್ಟ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ. ಹಲವು ರೀತಿಯಲ್ಲಿ ಹಲವು ಗಣ್ಯಾತಿ ಗಣ್ಯರು ಇವತ್ತು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ ಚೆನ್ನಮ್ಮ ಅವರಿಗೆ. ಒಂದು ರೀತಿ ತಾಯಿಯ ರೀತಿಯಲ್ಲಿ ಇದ್ದಂಥವರು ಅದೇ ಪ್ರೀತಿಯನ್ನ ಪ್ರತಿಯೊಬ್ಬರಿಗೂ ಕೂಡ ನೀಡ್ತಾ ಇದ್ರು. ಯಾವುದೇ ರಾಜಕೀಯ ವಲಯ ಆಗಿರಬಹುದು ಅಥವಾ ಕಾರ್ಯಕರ್ತರಾಗಿರ್ಬೋದು, ಬೆಂಬಲಿಗರಾಗಿರಬಹುದು ಅಥವಾ ಯಾರೇ ಮನೆಗೆ ಬಂದ್ರೂ ಕೂಡ ಅವರನ್ನ ತುಂಬಾ ಆತ್ಮೀಯತೆಯಲ್ಲಿ ಕಾಣ್ತಾ ಇದ್ದಂಥವರು ಚೆನ್ನಮ್ಮ ಅವರು. ತಾಯಿ ಹೃದಯ ಪ್ರತಿಯೊಬ್ಬರನ್ನು ಅದೇ ರೀತಿ ಕಾಣ್ತಾ ಇತ್ತು. ಹಾಗಾಗಿ ಇವತ್ತು ಅವರನ್ನ ಕಳ್ಕೊಂಡ ನೋವು ಪ್ರತಿಯೊಬ್ಬರನ್ನು ಕೂಡ ಕಾಡ್ತಾ ಇದೆ. ನಾಳೆ ಬೆಳಿಗ್ಗೆ 9 ಗಂಟೆಯಿಂದ ಅಂತಿಮ ದರ್ಶನದ ವ್ಯವಸ್ಥೆ. ಪದ್ಮನಾಭನಗರ ಮೈದಾನದಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಡುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಪದ್ಮನಾಭನಗರದಲ್ಲೇ ಮಧ್ಯಾಹ್ನದವರೆಗೂ ಕೂಡ ದರ್ಶನಕ್ಕೆ ಅವಕಾಶವನ್ನು ಕೊಡಲಾಗುತ್ತೆ. ಚೆನ್ನಮ್ಮರ ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ. ಬೆಂಗಳೂರಿನ ಪದ್ಮನಾಭನಗರದಲ್ಲಿರುವಂತಹ ಮೈದಾನದಲ್ಲಿ ಈಗ ಸಿದ್ಧತೆಗಳಾಗ್ತಾ ಇರೋದು. ನಾಳೆ ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನದವರೆಗೂ ಕೂಡ ಅಂತಿಮ ದರ್ಶನದ ವ್ಯವಸ್ಥೆ ಇರುತ್ತೆ. ಅದಾದ ನಂತರದಲ್ಲಿ ಅವರು ಬದುಕಿ ಬಾಳಿದಂತಹ ಊರು ಹರದನನಗರದಲ್ಲಿ, ಹರದನಹಳ್ಳಿಯಲ್ಲಿ, ಅಲ್ಲಿ ಕೂಡ ಅಂತಿಮ ದರ್ಶನದ ವ್ಯವಸ್ಥೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸೋಮವಾರ ಅಂತಿಮ ವಿಧಿವಿಧಾನಗಳು ನೆರವೇರುತ್ತೆ. ನೋಡಿ, ಚೆನ್ನಮ್ಮ ಅವರ ಬದುಕಿ ಬಾಳಿದಂತಹ ಊರು ಹರದನಹಳ್ಳಿ. ಅಲ್ಲಿ ಬಹಳ ನಂಟಿತ್ತು ಚೆನ್ನಮ್ಮ ಅವರಿಗೆ. ಅಲ್ಲಿನ ಜನ ಕೂಡ ಮಾತನಾಡ್ತಾ ಇದ್ರು, ಚೆನ್ನಮ್ಮ ನಮ್ಗೆಲ್ರಿಗೂ ತಾಯಿ ಈ ರೀತಿ ತಾಯಿಯ ಪ್ರೀತಿಯನ್ನು ಕೊಡ್ತಾ ಇದ್ರು, ನಮಗೆ ಬದುಕನ್ನು ರೂಪಿಸ್ಕೊಟ್ರು. ಕುಟುಂಬದಲ್ಲಿ ಅವರು ದೊಡ್ಡಗೌಡ್ರೆ ನಮಗೆ ಎಲ್ಲದಕ್ಕೂ ಕೂಡ ಸಾಕ್ಷಿ. ನಮ್ಮ ಪ್ರತಿಯೊಂದು ಸುಖ ದುಃಖ ಎಲ್ಲವೂ ಕೂಡ ಅವರಿಂದಲೇ, ಅವರ ಬದುಕು ನಮ್ಮಿಂದಲೇ ಅನ್ನುವಂತಹ ಮಾತನ್ನ, ಅಂದರೆ ನಮಗಾಗಿ ಅವರು ಏನೆಲ್ಲ ತೋರಿಸ್ಕೊಟ್ರು ಹಾದಿಯನ್ನ, ಆ ಹಾದಿಯಲ್ಲಿ ನಾವು ಬಂದಿದ್ದೀವಿ ಅನ್ನುವಂತಹ ಮಾತನ್ನ ಅವರ ಕುಟುಂಬಸ್ಥರು ಹೇಳ್ತಾ ಇದ್ರು. ಇವತ್ತು ಅವರಿಲ್ಲ ಅನ್ನೋದನ್ನ ಕುಟುಂಬಸ್ಥರು ಅಥವಾ ಅಲ್ಲಿನ ಜನಕ್ಕೆ ತಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಸುದೀರ್ಘ ಜೀವನ ಏನಿದೆ ಅದರಲ್ಲಿ ಅವರು ಬದುಕಿ ಬಂದಂಥ ರೀತಿ, ಒಬ್ಬ ಭಾರತೀಯ ಹೆಣ್ಣು ಮಗಳು ಒಂದು ಪ್ರೀತಿ ಕೊಡುವಂಥ ರೀತಿ ಆಗಿರ್ಬೋದು, ಅವರು ಬದುಕು ಕಟ್ಕೊಂಡಂತಹ ರೀತಿ ಆಗಿರಬಹುದು, ಸಪೋರ್ಟ್ ಮಾಡ್ತಾ ಇದ್ದಂಥ ರೀತಿ ಆಗಿರಬಹುದು, ಪ್ರತಿಯೊಂದು ಕೂಡ. ಈ ಬಗ್ಗೆ ಮಾಹಿತಿಯನ್ನು ಕೊಡೋಕೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಸುನೀಲ್. ಈಗ ನಾಳೆ ಬೆಳಗ್ಗೆಯಿಂದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಅಂತ ಹೇಳಲಾಗ್ತಾ ಇದೆ. ಎಷ್ಟು ಅಂದರೆ ಈಗ ಎಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ, ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ, ಎಷ್ಟು ಗಂಟೆವರೆಗೂ ಅವಕಾಶ ಇರುತ್ತೆ ಸುನೀಲ್? ಮಧುನಾಗರಾಜ್, ಈಗಾಗಲೇ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ಅವರ ನಿವಾಸ ಪದ್ಮನಾಭನವರ ನಿವಾಸಕ್ಕೆ ತರಲಾಗಿದೆ. ಅಲ್ಲಿ ಸಾರ್ವಜನಿಕರು ಮತ್ತು ಕುಟುಂಬಸ್ಥರಿಗೆ, ವಿಶೇಷವಾಗಿ ಕುಟುಂಬಸ್ಥರಿಗೆ ಒಂದು ದರ್ಶನ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅದಾದ ಜೊತೆಗೆ ನಾಳೆ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಪದ್ಮನಾಭನಗರದಲ್ಲಿರುವಂಥ ಅವ್ರ ಮನೆಯ ಪಕ್ಕದಲ್ಲಿರುವಂಥ ಒಂದು ಸರ್ಕಾರಿ ಗ್ರೌಂಡ್ ಏನಿದೆ ಅಲ್ಲಿ ಸಾರ್ವಜನಿಕರ ಒಂದು ದರ್ಶನಕ್ಕೆ, ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನಾನೀಗ ಆ ಒಂದು ಗ್ರೌಂಡ್ ಏನಿದೆ ಆ ಗ್ರೌಂಡ್ನ ಒಳಭಾಗದಲ್ಲಿ ಇದ್ದೀನಿ. ಅಲ್ಲಿ ಈಗ ಎಲ್ಲ ರೀತಿಯಾದ ಸಿದ್ಧತೆಗಳು ಕೂಡ ಜೋರಾಗಿ ನಡೀತಾ ಇದೆ. ನನ್ನ ಹಿಂಭಾಗಕ್ಕೆ ನೀವು ದೃಶ್ಯದಲ್ಲಿ ನೋಡ್ತಾ ಹೋದ್ರೆ ಈ ಒಂದು ಮೈದಾನ ಏನಿದೆ, ಈ ಒಂದು ಮೈದಾನ ಇರುವಂತದ್ದು ದೇವೇಗೌಡರವರ ನಿವಾಸದಿಂದ ಒಂದು 300 ಮೀಟರ್ ಇರುವಂತಹ ಈ ಒಂದು ಮೈದಾನ. ಇದೇ ಮೈದಾನದಲ್ಲಿ ನಾಳೆ ಬೆಳಗ್ಗೆ 9 ಗಂಟೆ ನಂತರದಿಂದ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಸಾರ್ವಜನಿಕರ ಒಂದು ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಯಾಕೆಂದ್ರೆ ಅವರ ಮನೆ ಹತ್ರ ಒಂದಷ್ಟು ಕಿರಿದಾದ ಜಾಗ ಇರುವ ಹಿನ್ನೆಲೆಯಲ್ಲಿ ಮಧುನಾಗರಾಜ್, ಈ ಒಂದು ಗ್ರೌಂಡ್ ನಲ್ಲೇ ಸಾರ್ವಜನಿಕರಿಗೆ ಒಂದು ಅಂತಿಮ ದರ್ಶನವನ್ನು ಪಡೀಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಈಗಾಗಲೇ ಒಂದು ಕಡೆ ಚೇರ್ಗಳನ್ನ ಹಾಕಲಾಗಿದೆ, ಟೆಂಟ್ ಅನ್ನು ಕೂಡ ಹಾಕ್ತಾ ಇದ್ದಾರೆ. ಪೊಲೀಸರು ಬಂದು ಭದ್ರತೆಯ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ.
ನಾಳೆ ಯಾವ ರೀತಿಯಾಗಿ ಭದ್ರತೆಯನ್ನು ಮಾಡ್ಕೊಳ್ಬೇಕು ಅಂತ. ಯಾಕೆಂದರೆ ನಾಳೆ ಸಾಕಷ್ಟು ಜನ ಗಣ್ಯರು ಆಗಮಿಸ್ತಾರೆ, JDSನ ಕಾರ್ಯಕರ್ತರು ಆಗಮಿಸ್ತಾರೆ. ಇರೋದು ಕುಟುಂಬವು ಕೂಡ ಸಾಕಷ್ಟು ದೊಡ್ಡದಾದ ಕುಟುಂಬ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಯಾವುದೇ ಲೋಪಗಳಾಗಬಾರ್ದು ಅಂತೇಳಿ ಮುಂಜಾಗ್ರತಾ ಕ್ರಮವಾಗಿ ಈಗಿನಿಂದಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಪೊಲೀಸರು ಕೂಡ ಈಗಾಗಲೇ ಬಂದು ರೋಲ್ ಕಾಲ್ ಕೂಡ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ನಾಳೆ ಇರಬೇಕು ಅನ್ನೋ ಒಂದು ಸಿದ್ಧತೆಯ ತಯಾರಿಯೂ ಕೂಡ ನಡೀತಾ ಇದೆ. ಈಗಾಗಲೇ ಈ ಒಂದು ಟೆಂಟ್ ಏನಿದೆ ಇಲ್ಲಿ ಅವರ ಒಂದು ಪಾರ್ಥಿವ ಶರೀರವನ್ನು ಇಡಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತದೆ. ಇದೇ ಜಾಗದಲ್ಲಿ ಅಂತಿಮ ದರ್ಶನಕ್ಕೆ ಚೆನ್ನಮ್ಮವರ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ನಾಳೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ಈ ಒಂದು ಸ್ಥಳದಲ್ಲಿ ಸಾರ್ವಜನಿಕರಿಗೆ ಮತ್ತು ಆಪ್ತರಿಗೆ ಗಣ್ಯರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಅದಾದ ನಂತರದಲ್ಲಿ 3 ಗಂಟೆ ನಂತರದಲ್ಲಿ ಪೂಜಾ ಕಾರ್ಯವನ್ನು ಮುಗಿಸಿ ನೇರವಾಗಿ ಅವರ ಪಾರ್ಥಿವ ಶರೀರವನ್ನು ಹೊಳೆನರಸೀಪುರಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ರೇವಣ್ಣವರ ಕುಟುಂಬದಿಂದ ಹೊಳೆನರಸೀಪುರ ಸಿಟಿಯಲ್ಲಿ ಅಲ್ಲಿ ಒಂದು ಕುಟುಂಬಸ್ಥರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಮತ್ತು ಸಾರ್ವಜನಿಕರಿಗೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಅದಾದ ನಂತರದಲ್ಲಿ ಸೋಮವಾರ ಬೆಳಗ್ಗೆ 11 ಗಂಟೆಯ ನಂತರದಲ್ಲಿ ಮಧು ನಾಗರಾಜ್ ಅವರ ಒಂದು ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಈಗಾಗಲೇ ಕುಟುಂಬಸ್ಥರು ಎಲ್ಲ ರೀತಿಯ ಚರ್ಚಿಸಿ ಒಂದು ನಿರ್ಧಾರವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾಳೆ ಬೆಳಗ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಅವರ ನಿವಾಸದ ಪಕ್ಕದಲ್ಲೇ ಇರುವಂತಹ ಒಂದು ಗ್ರೌಂಡ್ನಲ್ಲಿ ಎಲ್ಲ ರೀತಿಯಾದ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡ್ಕೊಂಡಿರುವಂಥದ್ದು ಮಧು ನಾಗರಾಜ್. ಓಕೆ ಸುನಿಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಈಗ ನಾವು ಗಮನಿಸ್ತಾ ಇರೋ ಹಾಗೆ ಅಂತಿಮ ದರ್ಶನದ ವ್ಯವಸ್ಥೆ ಅಂತೂ ಆಗ್ತಾ ಇದೆ. ನಾಳೆ ಬೆಳಿಗ್ಗೆಯಿಂದ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಯಾಕಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಆಗಮಿಸುವಂತಹ ನಿರೀಕ್ಷೆ ಇದೆ. ಹಾಗಾಗಿ ಅವರ ಮನೆಯ ಮುಂಭಾಗದಲ್ಲಿ ಅಷ್ಟು ದೊಡ್ಡ ಜಾಗ ಇಲ್ಲ ಅನ್ನುವಂತಹ ಕಾರಣದಿಂದಾಗಿ ಈಗ ಮೈದಾನದಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಾವು ಗಮನಿಸ್ತಾ ಇರೋ ಹಾಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರು ಕೂಡ ನೆರೆದಿದ್ದಾರೆ. ಅಲ್ಲಿ ಟೆಂಟ್ಗಳ ವ್ಯವಸ್ಥೆಗಳು ಕೂಡ ಆಗ್ತಾ ಇದೆ. ಏಕೆಂದರೆ ದೊಡ್ಡ ಕುಟುಂಬ ದೇವೇಗೌಡರ ಕುಟುಂಬ ಅಂತ ಅಂದರೆ ಅದರಲ್ಲೂ ಹಿರಿಯ ಜೀವ ಇವತ್ತು ಇಲ್ಲ ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಜೊತೆಗೆ ಅಂತಿಮ ದರ್ಶನವನ್ನು ಪಡಿಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಜನ ಆಗಮಿಸ್ತಾ ಇದ್ದಾರೆ. ಹಾಗಾಗಿಯೇ ಪದ್ಮನಾಭನಗರದಲ್ಲಿರುವಂಥ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗ್ತಾ ಇರುವಂಥದ್ದು. ಈಗಾಗಲೇ ಪಾರ್ಥಿವ ಶರೀರ ಪದ್ಮನಾಭನಗರದ ಮನೆಯನ್ನು ತಲುಪಿಯಾಗಿದೆ. ಇವತ್ತು ರಾತ್ರಿ ಮನೆಯಲ್ಲಿಯೇ ಪಾರ್ಥಿವ ಶರೀರವನ್ನು ಇರಿಸಲಾಗುತ್ತೆ. ನಂತರ ಬೆಳಿಗ್ಗೆಯಿಂದ ಅಂತಿಮ ದರ್ಶನದ ವ್ಯವಸ್ಥೆ ಆಗುತ್ತೆ.